ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತೆಲ್ಲ ಹೋಗ್ತಿದೀವಿ ಅಂದ್ರೆ ಮಹದೇಶ್ವರದ ಬೆಟ್ಟಕ್ಕೆ ಹೋಗ್ತಿದೀವಿ. ನಾವು ಚಿಕ್ಕವರಿರುವಾಗ ಹೋಗಿದ್ದು, ಅದಾದ್ಮೇಲೆ ಹೋಗೇ ಇಲ್ಲ. ತುಂಬಾನೇ ಚೇಂಜಸ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಹೋಗ್ತಿದೀವಿ. ನೋಡೋಣ ಅಲ್ಲೆಲ್ಲ ಏನೇನಾಗುತ್ತೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತಾಳಬೆಟ್ಟ ಅಂತ. ಇಲ್ಲಿ ಎಲ್ಲಾರು ಫಸ್ಟ್ ಪೂಜೆ ಇಲ್ಲೇ ಮಾಡೋದು. ಅಂದ್ರೆ ಬಸ್ಸಲ್ಲಿ ಹೋಗೋರೆ ಆಗ್ಲಿ, ಕಾರಲ್ಲಿ ಹೋಗೋರೆ ಆಗ್ಲಿ, ಅಥವಾ ನಡ್ಕೊಂಡು ಹೋಗೋರೆ ಆಗ್ಲಿ, ಯಾರೇ ಹೋದ್ರು ಈ ತಾಳಬೆಟ್ಟದಲ್ಲಿ ನಿಂತ್ಕೊಂಡು ದೇವ್ರಿಗೆ ಪಾದ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಅದಾದ್ಮೇಲೆನೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಸ್ಸಲ್ಲಿ ಬರೋರು ಅಷ್ಟೇ, ಡ್ರೈವರ್ಸ್ ಇಲ್ಲೇ ಸ್ಟಾಪ್ ಮಾಡ್ತಾರೆ, ಪೂಜೆ ಮಾಡೋದಕ್ಕಂತ ಟೈಮ್ ಕೊಡ್ತಾರೆ. ಸೊ ಇಲ್ಲಿ ಪೂಜೆ ಮಾಡಾದ್ಮೇಲೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಟಕಿ ಒಳಗೆ ಕಿಟಕಿ ಓಪನ್ ಮಾಡಬಾರ್ದು, ಅದಕ್ಕೇನೆ ನೋಡ್ದ ಮಂಕಿ. ಈ ಕಡೆ ಬಂದಮ್ಮ. ಏನ್ ಮಾಡ್ತಿದ್ದೆ ನೋಡು. ಸುಮ್ಮನೆ ಕೂತಿದೆ. ಇವಾಗ ನಾವು ಟಿಫನ್ ಮಾಡ್ತಿದ್ದೀವಿ. ನಾವು ಟಿಫನ್ನ ಮನೆಯಿಂದಾನೇ ತಂದಿದ್ವಿ. ಕೆಲವೊಂದು ಹೋಟೆಲ್ಗಳಲ್ಲಿ ಊಟನೇ ಚೆನ್ನಾಗಿರೋದಿಲ್ಲ, ಟಿಫನ್ ಆಗಲಿ ಊಟ ಆಗಲಿ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾವು ಹೋಗಿದ ಕಡೆ ಚೆನ್ನಾಗಿ ಸಿಗುತ್ತೋ ಇಲ್ವೋ ಅಂತ ಗೊತ್ತಿರೋದಿಲ್ವಲ್ಲ, ಅದಕ್ಕೆ ಮನೆಯಿಂದಾನೇ ತಂದು ತಿನ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀವಿ. ಹೋಗ್ತಾರೆ ಬನ್ರಿ, ಒಳಗೋಗೋಣ. ಎಲ್ಲ ಹೋರೆ ಹೋಗ್ತಾರೆ. ಫೈನಲಿ ನಾವು ಬೆಟ್ಟ ತಲುಪಿದ್ವಿ. ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಆನೆ ಇರತ್ತೆ. ಆನೆ ಒಳಗಡೆ ಹೋದ್ರೆ ಆಶೀರ್ವಾದ ಮಾಡತ್ತೆ. ಸೊ ಅಲ್ಲಿ ಫೋನ್ ಎಲ್ಲ ನಾಟ್ ಅಲೌಡ್ ಆಗಿತ್ತು, ಅದಕ್ಕೆ ಒಳಗೆ ತಗೊಂಡ್ ಹೋಗಿಲ್ಲ. ಬಟ್ ನಾವು ಆಶೀರ್ವಾದ ತಗೊಂಡ್ ಬಂದ್ವಿ. ಅದಾದ್ಮೇಲೆ ನಾವು ನೋಡಿದ್ವಿ, ನಾವು ಹೋಗಿದ್ ಮಂಡೇ ಆದ್ರಿಂದ ತುಂಬಾನೇ ರಶ್ ಇತ್ತು. ಅದಕ್ಕೆ ನಾವು 250 rupees ಪರ್ ಹೆಡ್ ಅಂತ ಟಿಕೆಟ್ ಇತ್ತು. ಆ ಟಿಕೆಟ್ ತಗೊಂಡು ಎಲ್ಲರೂ ಹೋದ್ವಿ. ದರ್ಶನ ಒಂದು 15 minutes ಅಲ್ಲೇ ಆಗೋಯ್ತು. ಸೊ ಇಲ್ಲಿ ತನಕ ಮಾತ್ರ ಮೊಬೈಲ್ ಅಲೌಡ್ ಇದ್ದಿದ್ದು, ಅದಕ್ಕೋಸ್ಕರ ಇಷ್ಟೇ ವಿಡಿಯೋ ಮಾಡಿರೋದು, ಒಳಗಡೆ ಮಾಡಿಲ್ಲ. ಸೊ ಇಷ್ಟೇ, ಒಳಗಡೆ ಹೋಗಿ ದರ್ಶನ ಮಾಡ್ತಾ ಇದ್ವಿ. ಈ ದರ್ಶನ ಎಲ್ಲ ಆಯಿತು. ಅದಾದ್ಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೀವು ನೋಡ್ತಿರೋದೇನಂತಂದ್ರೆ, ದೇವಸ್ಥಾನದ ಮುಂದೆನೆ ಕೆಲವೊಂದು ರಥಗಳು ನಿಲ್ಸಿರ್ತಾರೆ. ಬೆಳ್ಳಿ ರಥ ಮತ್ತೆ ಚಿನ್ನದ ರಥ ಅಂತ ದೇವರದ್ದು. ಅಲ್ಲಿ ಯಾರಾದ್ರೂ ಹರಕೆ ಹೊತ್ಕೊಂಡಿರ್ತಾರೆ. ಆ ಹರಕೆ ಅವ್ರಿಗೆ ಈಡೇರಿದ್ರೆ ಅವ್ರು ಬಂದು ಇಲ್ಲಿ ಹರಕೆ ತೀರಿಸ್ತಾರೆ. ಅಂದ್ರೆ ಈ ರಥ, ಚಿನ್ನದ ರಥ ನಾನು ಪೂಜೆ ಮಾಡ್ತೀನಿ, ಬೆಳ್ಳಿ ರಥ ಪೂಜೆ ಮಾಡ್ತೀನಿ ಅಂತ ಅವ್ರ ಫ್ಯಾಮಿಲಿ ಪೂರಾ ನಿಂತು ದೇವಸ್ಥಾನ ಒಂದು ರೌಂಡ್ ಓಡಿಸ್ತಾರೆ. 1 ರೌಂಡು ಅಥವಾ 2 ರೌಂಡು ಅಥವಾ 3 ರೌಂಡ್ ಗೊತ್ತಿಲ್ಲ. ಅಲ್ಲಿ ಎಷ್ಟು ಹರಕೆ ಹೊತ್ಕೊಂಡಿರ್ತಾರೋ ಅಷ್ಟು ಹರಕೆ ಈಡೇರಿಸೋದಕ್ಕಂತ ಮಾಡ್ತಾರೆ. ಅದೇ ಇದು ರಥ. ಇಲ್ಲಿ ನಮ್ಮ ವಿಶ್ವಗೆ ನೀರ್ ತುಂಬಾ ಬಾಯಾರಿಕೆ ಆಯ್ತಂತೆ. ಅಲ್ಲಿ ಒಂದು ವಾಟರ್ ಬಾಟಲ್ಗಳು ಸಿಕ್ಕಿಲ್ಲ. ನೀರ್ ಕುಡಿಯೋಣ ಅಂದ್ರೆ ಗ್ಲಾಸ್ಗಳು ಇಟ್ಟಿಲ್ಲ. ಸೊ ಅದಕ್ಕೆ ನಾವು ಪೂಜೆ ಮಾಡಿಸಿದ ತೆಂಗಿನಕಾಯಿ ಚಿಪ್ಪಿತ್ತು, ಅದ್ರಲ್ಲೇ ಕುಡಿತಿದ್ದಾನ ಅವನು. ಮತ್ತೆ ಇಲ್ಲಿ ನೀವು ಆಚೆ ಬಂದ್ರೆ ಇಲ್ಲೆಲ್ಲ ಜನಗಳೆಲ್ಲ ತುಂಬಿರ್ತಾರೆ. ಇಲ್ಲಿ ನೈಟ್ ಸ್ಟೇ ಆಗೋದಕ್ಕೆ ಅಂತ ಪ್ಲೇಸ್ ಮಾಡಿಟ್ಟಿರ್ತಾರೆ ಜನಗಳಿಗೆ ಅಂತ. ಅವ್ರು ಸ್ಟೇ ಆಗೋರಿದ್ರೆ ಇದ್ದಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಕ್ಕೆ ಹೊಳೆ ಎಲ್ಲ ಇರುತ್ತೆ. ಸ್ನಾನ ಮಾಡಿ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೇ, ನಮ್ದು ದರ್ಶನ ಎಲ್ಲ ಚೆನ್ನಾಗಾಯ್ತು.
ಮತ್ತೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.